ನಮಸ್ತೆ. ಇವತ್ತು ಆಷಾಢ ನವಮಿ. ನಮ್ಮ ಮನೆ ದೇವರು ಅಂಬಾಭವಾನಿ. ಸೊ ಅಂಬಾಭವಾನಿ ಪೂಜೆ ಮಾಡ್ಕೊಂಡಿದ್ದೆ. ಆ ಪೂಜೆ ಪ್ರಯುಕ್ತ ನಾನಿವತ್ತು ಹಳಸಿನ ಹಣ್ಣಿನ ಪಾಯಸ ಮಾಡಿದ್ದೆ ಸ್ವೀಟ್ಗೋಸ್ಕರ. ಬಹಳ ಡಿಫ್ರೆಂಟ್ ಆಗಿರುತ್ತೆ. ಈಗ ಸೀಸನ್ ಅಲ್ವಾ ಹಳಸಿನ ಹಣ್ಣಿಂದು. ಸೊ ಆ ಹಳಸಿನ ಹಣ್ಣಿಂದು ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬೇಗ ಆಗುತ್ತೆ. ಮತ್ತು ಕೆಲವು ಮಕ್ಕಳು ಡೈರೆಕ್ಟ್ ಹಳಸಣ್ಣು ತಿನ್ನೋದಿಲ್ವಲ್ಲ, ಈ ತರ ಮಾಡಿ ತಿನ್ನಿಸಿ. ಆಯಾ ಸೀಸನ್ಗೆ ಮಕ್ಕಳಿಗೆ ಪ್ರತಿಯೊಂದು ಫ್ರೂಟ್ನು ತಿನ್ನಂಗೆ ಮತ್ತೆ ಪ್ರತಿಯೊಂದು ತರಕಾರಿನೂ ತಿನ್ನೋ ಹಾಗೆ. ಕೆಲವು ಮಕ್ಕಳು ತಿನ್ನೋದೇ ಇಲ್ಲ, ಅದನ್ನ ಅಭ್ಯಾಸ ಮಾಡಿದಾಗ ಆ ಮಕ್ಕಳಿಗೆ ರೆಸಿಸ್ಟೆನ್ಸ್ ಪವರ್ ಚೆನ್ನಾಗಾಗುತ್ತೆ. ಸೊ ಈ ತರ ಒಂದ್ಸಲ ಟ್ರೈ ಮಾಡಿ. ರೆಗ್ಯುಲರ್ ಪಾಯಸ ಅಲ್ಲದೆ ಇದು ಕೂಡ ಡಿಫ್ರೆಂಟ್ ಆಗಿರುತ್ತೆ. ಪ್ರಾಸೆಸ್ ನೋಡೋಣವಾ. ಹಳಸಿನ ಹಣ್ಣಿನ ಪಾಯಸಕ್ಕೆ ಮೇನ್ ಬೇಕಿರೋದು ಹಳಸಿನ ಹಣ್ಣೆ ಅಲ್ವಾ. ಸೊ ಇದು ಹಳಸಿನ ಹಣ್ಣು ಕಾಲ ಆದ ಕಾರಣ ಇದರೊಳಗೆ ಈ ಟೈಮಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಅದಕ್ಕೆ ಒಂದು 10 ಹಳಸಿನ ಹಣ್ಣು ತೊಗೊಂಡು ಬೀಜ ಎಲ್ಲ ತೆಕ್ಕೊಂಡಿದ್ದೀನಿ. ತೆಕ್ಕೊಂಡ್ಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಇದನ್ನು, ಯಾಕೆಂದರೆ ಇದು ಮೇನ್ ಇಂಗ್ರೀಡಿಯೆಂಟ್ ಆದ ಕಾರಣ. ತುಂಬ ದೊಡ್ಡದಾದರೂ ಕೂಡ ತಿನ್ನಲಿಕ್ಕೆ ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ. ಆಮೇಲೆ 1.5 ಸ್ಪೂನಷ್ಟು ನಾನು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಅದನ್ನು ಡ್ರೈ ರೋಸ್ಟಾಗಿ ಸ್ವಲ್ಪ ಹುರಿದಿಟ್ಕೋಬೇಕು. ಆಮೇಲೆ ಅದೇ ಬಾಟ್ಲಲ್ಲೇ 1 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ನಾವು ಹೆಚ್ಕೊಂಡಂಥ ಹಳಸಿನ ಹಣ್ಣನ್ನು ಹಾಕಿ ಸ್ವಲ್ಪ ಹುರಿಬೇಕು. ಮತ್ತು ನನಗೆ ಬಿಡಬಾರ್ದು, ತಳ ಹತ್ತುತ್ತೆ. ಇದೆಲ್ಲ ಕೂಡ ಸಿಮ್ಮಲ್ಲೇ ಆಗಬೇಕು, ಯಾಕೆಂದರೆ ಹಣ್ಣು ಸಾಫ್ಟ್ ಅಲ್ವಾ, ಬೇಗ ತಳ ಹತ್ತೋ ಚಾನ್ಸ್ ಇರುತ್ತೆ. ಆದ ಕಾರಣ ನಾವು ಅದನ್ನು ಸಿಮ್ಮಲ್ಲಿಟ್ಟು ಸ್ವಲ್ಪ ಹುರ್ಕೋಬೇಕು ಅದನ್ನು. ಯಾಕೆಂದರೆ ಅದು ಹುರ್ಕೊಂಡಾಗ್ಲೇ ಸ್ವಲ್ಪ ಘಮ ವಾಸನೆ ಬರುತ್ತೆ. ಒಂದು 5-10 ನಿಮಿಷ ಹುರ್ಕೊಂಡಾಗ ಅದು ಘಮ ವಾಸನೆ ಬರುತ್ತೆ. ಆಮೇಲೆ ಅದಕ್ಕೆ ತಕ್ಕಷ್ಟು ಹಾಲು ನೀರು ಮಿಕ್ಸ್ ಮಾಡಿದ್ದೀನಿ. ಎರಡು ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಡಬೇಕು ಅದನ್ನು. ಅದು ಸಿಮ್ಮಲ್ಲಿಟ್ಟು ಕುದೀತಾ ಇದ್ದಾಗೇ ನಾವು ಈ ಕಡೆ ಹಸಿ ಕೊಬ್ಬರಿನ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೋಬೇಕು. ಡೈರೆಕ್ಟ್ ಹಸಿ ಕೊಬ್ಬರಿ ಹಾಕೋದಕ್ಕಿಂತ ಸ್ವಲ್ಪ ಇದು ಮಿಕ್ಸಿ ಮಾಡಿ ಹಾಕಿದ್ರೆ ಅದು ಚೆನ್ನಾಗಿ ಸೆಟ್ ಆಗುತ್ತೆ. ಅದ ಕಾರಣ ಅದೊಂಚೂರು ಬೆಂದ ಮೇಲೆ ನಾನು ಹಾಕಿದ್ದೀನಿ ಇದನ್ನು, ಕೊಬ್ಬರಿ ಹಾಲನ್ನು. ಆಮೇಲೆ ಅದಕ್ಕೆ ತಕ್ಕಷ್ಟು ಬೆಲ್ಲ. ಯಾವಾಗಲೂ ಹಣ್ಣು ಬೆಂದ ಮೇಲೆ ಇವೆಲ್ಲ ಹಾಕಬೇಕು, ಹಣ್ಣು ಬೇಗ ಮಾಡೋದು ತಿಳಿಸೋದಿಲ್ಲ. ತಕ್ಕಷ್ಟು ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಹಾಕ್ಬಿಟ್ಟು ಮತ್ತು ಇನ್ನೊಂದು ಸ್ಪೂನು ತುಪ್ಪ ಹಾಕಿ ಅವೆಲ್ಲವನ್ನು ಮತ್ತು ಮಿಕ್ಸ್ ಮಾಡಿ ಮತ್ತು ಸಿಮ್ಮಲ್ಲಿಟ್ಟು ಕುದಿಸ್ಬೇಕು. ಅದೆಲ್ಲವೂ ಕೂಡ ನೀಟಾಗಿ ಕಲಿಯುತ್ತೆ, ಇದಕ್ಕೆ ಹಣ್ಣಿನ ಜೊತೆಗೆ ಚೆನ್ನಾಗಿರುತ್ತೆ. ಆಮೇಲೆ ನಾವು ಹುರಿದಿಟ್ಕೊಂಡಿರ್ತೀವಲ್ಲ ಚಿರೋಟಿ ರವೆನ, ಅದನ್ನು ಹಾಕ್ಬಿಟ್ಟು ಇದು ಮಾಡಿದ್ದೀನಿ. ಆಮೇಲೆ ಮೇಲ್ಗಡೆ ಸ್ವಲ್ಪ ಏಲಕ್ಕಿ ಹಾಕಿದ್ದೀನಿ. ಏಲಕ್ಕಿ ಹಾಕಿ ಸಿಮ್ಮಲ್ಲಿಟ್ಟಿದ್ದೀನಿ. ಅದಕ್ಕೆ ಗಟ್ಟಿ ಆಗುತ್ತೆ ರವೆ ಬಿದ್ದಿದ್ದರಿಂದ. ಆಮೇಲೆ ಇನ್ನೊಂದು ಬಾಣಲಿ ಒಳಗೆ ನಾನು ದ್ರಾಕ್ಷಿ ಗೋಡಂಬಿನ ಸ್ವಲ್ಪ ತುಪ್ಪ ಹಾಕಿ ಹುರ್ಕೊಂಬಿಟ್ಟು ಅದನ್ನು ಹಾಕಿದ್ದೀನಿ. ಇಷ್ಟೇ, ಸಿಂಪಲ್ಲಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ಕಾಲಕ್ಕೆ ತಕ್ಕಂಗೆ ಏನು ಕಾಲ ಇರುತ್ತೆ ಆ ಕಾಲಕ್ಕೆ ತಕ್ಕ ನಾವು ಹಣ್ಣು ತಿನ್ನೋದ್ರಿಂದ ನಮಗೆ ರೆಸಿಸ್ಟೆನ್ಸ್ ಪವರ್ ಕೂಡ ಜಾಸ್ತಿ ಆಗುತ್ತೆ. ಬೆಲ್ಲ ಬಿದ್ದಿರೋದ್ರಿಂದ ರುಚಿಯಾಗೂ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಈ ರೆಸಿಪಿ ಚೆನ್ನಾಗಿ ಅನ್ನಿಸ್ತು ಅಂದರೆ ಖಂಡಿತ ಟ್ರೈ ಮಾಡಿ, ಭಾಳ ಚೆನ್ನಾಗಿರುತ್ತೆ. ಈ ಕಾಲ ಮುಗಿಯೋದ್ರೊಳಗೆ ಒಂದ್ಸಲ ಟ್ರೈ ಮಾಡಿ. ಹಳಸಿನ ಹಣ್ಣಿಂದು ದೋಸೆ ಕೂಡ ಮಾಡ್ತಾರೆ, ಬಟ್ ನಾನಾದರೆ ಪಾಯಸ ಮಾಡಿದ್ದೀನಿ. ಸೊ ಹೇಗಿರುತ್ತೆ ಅಂತ ಒಂದ್ಸಲ ಟ್ರೈ ಮಾಡಿ ಹೇಳಿ. ಓಕೆನಾ? ಥ್ಯಾಂಕ್ ಯು.